ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ. ಭೀಮಾ ತೀರದ ವಿದ್ವನ್ಮಣಿಗಳ ಊರು ಮಣ್ಣೂರು. ಧ್ರುವರಾಜರು ಪ್ರತಿಷ್ಠೆ ಮಾಡಿದ ಶ್ರೀ ಚನ್ನಕೇಶವ ದೇವರ ಅತ್ಯದ್ಭುತವಾದ ಮೂರ್ತಿಯಿಂದ ಕೂಡಿದ ಮಣಿಗಳ ಊರೇ ಮಣ್ಣೂರು. ಇಂತಹ ಮಣ್ಣೂರಿನಲ್ಲಿ ಜನಿಸಿದ ವಿದ್ವನ್ಮಣಿಗಳಾದ ಮಹಾನುಭಾವರೇ ಯಾದವಾರ್ಯರು. ಮಾಧವ ತೀರ್ಥರ ಹಾಗೂ ವೇದೇಶ ತೀರ್ಥರ ತಂಗಳ ಒಡೆಯರ ಮೂಲ ವೃಂದಾವನವಿರುವಂತಹ ಈ ಮಣ್ಣೂರಿನಲ್ಲಿ ತಮ್ಮ ಕುಲಕ್ರಮಾಗತವಾಗಿ ಚಿನಿವಾರಿಕೆಯ ವೃತ್ತಿಯಿಂದ, ಅರ್ಥಾತ್ ಬಂಗಾರದ ವ್ಯಾಪಾರವನ್ನು ಮಾಡುವ ಜೀವನವನ್ನು ಸಾಗಿಸುತ್ತಿರುವಂತಹ ರಾಘಪ್ಪನಯ್ಯನವರು. ಈ ರಾಘಪ್ಪನಯ್ಯನವರಿಗೆ ಇಬ್ಬರು ಮಕ್ಕಳು. ಮೊದಲನೆಯದವರು ಭಾಗಪ್ಪ ನಾಯಕ, ಅವರೇ ವೇದೇಶ ತೀರ್ಥರು. ಎರಡನೆಯದವರು ಯಾದಪ್ಪ ನಾಯಕ. ಇಂತಹ ಯಾದಪ್ಪ ನಾಯಕರು, ಯಾದವಾರ್ಯರು ತಾವು ತಮ್ಮ ತಂದೆ ತಾಯಿಗಳು ತಿಳಿಸಿಕೊಟ್ಟ ಒಂದು ಶ್ಲೋಕವನ್ನು ಪ್ರತಿನಿತ್ಯದಲ್ಲಿ ಸ್ಮರಣೆಯನ್ನು ಮಾಡ್ತಾ ತಮ್ಮ ಬಂಗಾರದ ವ್ಯಾಪಾರವನ್ನು ಸಾಗಿಸುತ್ತಿದ್ದರು. ಅದೊಂದು ದಿನ ಮನೆಯಿಂದ ಹೊರಡುವಾಗ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋಃ ಪಾರ್ಶ್ವಯೋರಾಸ್ತಾಂ ಸಶರೋ ರಾಮಲಕ್ಷ್ಮಣೋ. ಮುಂಭಾಗದಲ್ಲಿ ನರಸಿಂಹದೇವರು, ಹಿಂಭಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಎರಡೂ ಎಡಬದಿಯಲ್ಲಿ ಬಲಬದಿಯಲ್ಲಿ ಧನುರ್ಧಾರಿಗಳಾದ ರಾಮಲಕ್ಷ್ಮಣರು ನನ್ನನ್ನು ರಕ್ಷಿಸಲಿ ಎಂಬ ಸ್ತೋತ್ರವನ್ನು ಹೇಳ್ತಾ ಯಾದವಾರ್ಯರು ಪ್ರಯಾಣವನ್ನು ಮಾಡುತ್ತಿದ್ದಾರೆ. ಆಗ ಚೋರರ ಒಂದು ಗುಂಪು ಇವರಲ್ಲಿರುವ ಸಂಪತ್ತನ್ನು ಅಪಹರಿಸಿ ತಾವು ಇವರನ್ನು ಸಂಹಾರ ಮಾಡಬೇಕು ಎಂದು ಸಂಚು ಹಾಕಿದಾಗ ಆ ಚೋರರಿಗೆ ಇವರ ಮುಂದೆ ನರಸಿಂಹದೇವರ, ಹಿಂಬದಿಯಲ್ಲಿ ಕೃಷ್ಣ ಪರಮಾತ್ಮನ, ಎರಡೂ ಬದಿಯಲ್ಲಿ ರಾಮಲಕ್ಷ್ಮಣರ ದರ್ಶನವಾಗಿದೆ. ಆಶ್ಚರ್ಯಚಕಿತರಾದ ಚೋರರು ಬಂದು ಯಾದವಾರ್ಯರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು, ನೀವು ದೇವತಾ ಪುರುಷರು, ನಿಮ್ಮಲ್ಲಿ ಇರುವ ಸಂಪತ್ತನ್ನು, ಬೆಳ್ಳಿ ಬಂಗಾರವನ್ನು ಅಪಹಾರ ಮಾಡಲು ನಾವು ಬಂದರೆ ನಮಗೆ ನೀವು ದೇವರ ದರ್ಶನ ಮಾಡಿಸಿದ್ದೀರಿ ಎಂಬುದಾಗಿ ಭಿನ್ನಪವನ್ನು ಮಾಡಿಕೊಂಡರು. ಆಗ ಯಾದವಾರ್ಯರಿಗೆ ಎಲ್ಲಿಲ್ಲದ ವೈರಾಗ್ಯ ಉಕ್ಕೇರಿ ಬಂದಿದೆ. ಅಯ್ಯೋ ಸ್ವಾಮಿ ಪರಮಾತ್ಮ,
ನನ್ನನ್ನು ಯಾವಾಗಲೂ ರಕ್ಷಣೆ ಮಾಡುವಂತಹ ನೀನು ನಿನ್ನ ದರ್ಶನವನ್ನು ಪಡೆಯದೆ ನಾನು ಯಾವುದೋ ಮಾರ್ಗದಲ್ಲಿ ಉದರಂಭರಣಕ್ಕಾಗಿ ಪರಿತಪಿಸುತ್ತಿದ್ದೇನೆ. ಹಾಗಾದರೆ ನನಗೆ ಈ ಯಾವ ಸಂಪತ್ತುಗಳು ಬೇಡ, ಈ ಎಲ್ಲ ಬೆಳ್ಳಿ ಬಂಗಾರಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತೇನೆ ಎಂದು ಹೇಳಿ ವಿರಕ್ತರಾಗಿ ತಮ್ಮ ಹತ್ತಿರ ಇರುವಂತಹ ಎಲ್ಲ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳನ್ನು ಕೋಟ್ಯಾವಧಿ ಆಸ್ತಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ತಮ್ಮ 30ನೇ ವಯಸ್ಸಿಗೆ ವಿದ್ವಾಂಸರ ತವರೂರಾಗಿರುವಂತಹ ಕಾಶಿಗೆ ತೆರಳಿದ್ದಾರೆ. ಕಾಶಿಯಲ್ಲಿ ವಿಶೇಷವಾಗಿ ನ್ಯಾಯ, ವ್ಯಾಕರಣ, ತರ್ಕ, ಮೀಮಾಂಸಾ ಮೊದಲಾದ ಎಲ್ಲ ಗ್ರಂಥಗಳನ್ನು ಅನೇಕ ವರ್ಷಗಳ ಕಾಲ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಪಾಂಡಿತ್ಯ ಬಂದರೂ ಪರಮಾತ್ಮನನ್ನು ಕಾಣದೆ ಅತೃಪ್ತರಾಗಿ ಪುನಃ ಮತ್ತೆ ತಮ್ಮ ಹುಟ್ಟೂರಿಗೆ ತೆರಳಿದ್ದಾರೆ. ಅಷ್ಟರಲ್ಲಿಯೇ ರಘುತ್ತಮ ತೀರ್ಥ ಶ್ರೀಪಾದರಿಂದ ಆಶ್ರಮವನ್ನು ಪಡೆದಿರುವ ವೇದೇಶ ತೀರ್ಥರ ದರ್ಶನವಾಗಿದೆ. ವೇದೇಶ ತೀರ್ಥರು ನ್ಯಾಯ ವ್ಯಾಕರಣಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿಕೊಂಡು ಬಂದ ತಮ್ಮನಿಗೆ ಅನುಜೋದಯ ಮಾಶಾಸೆ ನಾಶಾಸೆ ವಿದಿಶಾಂ ಜಯಂ, ನಾನು ನನ್ನ ತಮ್ಮನನ್ನು ಧಾರ ಮಾಡಬೇಕು, ತಮ್ಮನಿಗೆ ಸಕಲ ಸಚ್ಚಾಸ್ತ್ರಗಳ ಪಾಠವನ್ನು ಹೇಳಬೇಕು ಅಂತ ಹೇಳಿ ಕೇವಲ ಕೆಲವೇ ದಿನಗಳಲ್ಲಿ ರಾಮದೇವರ ಪೂಜೆಯನ್ನು ಮಾಡಿ ಅವರು ತಮ್ಮ ಇಡೀ ಜೀವನವನ್ನು ತಮ್ಮ ಅನುಜನಿಗೋಸ್ಕರವಾಗಿ ಮೀಸಲಾಗಿಟ್ಟರು. ಗುರುಗಳಾದ ವೇದೇಶ ತೀರ್ಥರಿಂದ ಅನುಗ್ರಹೀತರಾಗಿ ಸಮಗ್ರವಾದ ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಮಣ್ಣೂರಿನಿಂದ ಅವರು ಅನೇಕ ಊರುಗಳನ್ನು ಸಂಚಾರ ಮಾಡುತ್ತಾ ಸಮಗ್ರವಾದ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಅದ್ಭುತವಾದ ಒಂದು ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ. ಅಖಂಡವಾಗಿ ಜ್ಞಾನ ಪ್ರಚಾರದ ದೀಕ್ಷೆಯನ್ನು ಹೊತ್ತು ಸಂಚಾರವನ್ನು ಮಾಡುತ್ತಾ ಮಲಪ್ರಭಾ ತೀರದ ಮುಗುಟಖಾನ ಹುಬ್ಬಳ್ಳಿ ನರಸಿಂಹಪುರಕ್ಕೆ ದಯಮಾಡಿಸಿದ್ದಾರೆ. ಅಲ್ಲಿಯೇ ಕೆಲವು ವರ್ಷಗಳ ಕಾಲ ವಾಸ ಮಾಡಿದ್ದು, ಸ್ವಪ್ನ ಸೂಚನೆಯಂತೆ ಶ್ರೀಗಂಧದಿಂದ ನರಸಿಂಹದೇವರ ಆಕೃತಿಯನ್ನು ಬರೆದಾಗ ಅಲ್ಲಿ ನಿಜಕ್ಕೂ ನರಸಿಂಹದೇವರು ಒಡಮೂಡಿ ಬಂದಿದ್ದಾರೆ. ಇವತ್ತಿಗೂ ಆ ನರಸಿಂಹದೇವರ ದರ್ಶನವನ್ನು ನಾವು ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ತಿರುಪತಿ, ಶ್ರೀಮುಷ್ಣ, ಶ್ರೀರಂಗ, ರಾಮೇಶ್ವರ ಮೊದಲಾದ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿ ಯಜ್ಞಕುಂಡ ಎಂಬುದಾಗಿ ಪ್ರಸಿದ್ಧವಾದ ಯಕ್ಕುಂಡಿ ಇವರ
ಪ್ರಧಾನ ಕಾರ್ಯಕ್ಷೇತ್ರವಾಯಿತು. ಕೃಷ್ಣಾ ತೀರದ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನೋಪೇತವಾಗಿರುವಂತಹ ಶೂರ್ಪಾಲಿಯಲ್ಲಿ ಅನೇಕ ವರ್ಷಗಳ ಕಾಲ ತಾವು ಪಾಠ ಪ್ರವಚನವನ್ನು ಮಾಡಿದ್ದಾರೆ. ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಾಯಿಯವರಿಗೆ ಪ್ರತಿನಿತ್ಯ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಿಸಿದ ಪುಣ್ಯ ಈ ಮಹಾ ಗುರುಗಳಿಗುಂಟು. ಅನೇಕ ಶಿಷ್ಯರಿಗೆ ವೇದವ್ಯಾಸ ದೇವರ ವಿಗ್ರಹವನ್ನು ಮಾಡಿಸಿಕೊಟ್ಟು ಶಿಷ್ಯರಿಗೆ ಅನುಗ್ರಹಿಸಿದ ಮಹಾ ಕರುಣಿಗಳು ಯಾದವಾರ್ಯರು. ಬಿದರಹಳ್ಳಿ, ಲಿಂಗೇರಿ, ಶರ್ಕರ, ಬಂಕಾಪುರ, ಗುರ್ಜರಿ, ಉಮರ್ಜಿ, ಆಯಿ, ಕಾಡಣಿ, ಐಜಿ, ಕಲ್ಲಾಪುರ, ಉದಗಾವಿ ಮೊದಲಾದ ದೊಡ್ಡ ದೊಡ್ಡ ಮನೆತನಗಳ ಮಹಾನುಭಾವ ಶಿಷ್ಯರು ಇವರಿಗಿದ್ದಾರೆ. ಯಾದವಾರ್ಯರು ಅಷ್ಟಾಧಿಕೈಕ ಶತವಾರಂ ಅಸೌ ಸುಧಾಯಾಹ ಪಾರಾಯಣೇನ ರಹರೇಹೇ ಅಭಿಷೇಕಕಾರಿ ಎಂದು ತಿಳಿಸುವ ಹಾಗೆ 108 ಬಾರಿ ಶ್ರೀಮನ್ಯಾಯ ಸುಧಾ ಮಂಗಳವನ್ನು ಮಾಡಿದ ಕೀರ್ತಿ ಅದು ಯಾದವಾರ್ಯರಿಗುಂಟು. ವೇದವ್ಯಾಸ ದೇವರ ವಿಶೇಷವಾದ ಉಪಾಸನೆಯನ್ನು ಮಾಡಿ ಅವರ ಮೇಲೆ ವೇದವ್ಯಾಸ ಕರಾವಲಂಬನ ಸ್ತೋತ್ರವನ್ನು ರಚನೆ ಮಾಡಿ ಪ್ರತಿನಿತ್ಯವೂ ಪೂಜೆಯ ಕೊನೆಯಲ್ಲಿ ಆ ವೇದವ್ಯಾಸ ದೇವರ ದರ್ಶನವನ್ನು ಮಾಡಿಕೊಂಡು ಆ ವೇದವ್ಯಾಸ ದೇವರ ಕರಾವಲಂಬನವನ್ನು ಮಾಡಿದ ಸಂತುಷ್ಟರಾದ ವೇದವ್ಯಾಸ ದೇವರು ತಮ್ಮ ಕೈಗಳಿಂದ ಯಾದವಾರ್ಯರನ್ನು ಮುಟ್ಟಿದ ಒಂದು ವಿಶೇಷವಾದ ಐತಿಹ್ಯ ಅದು ಯಾದವಾರ್ಯರಿಗುಂಟು. ಅದಲ್ಲದೇನೆ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಾಯಿಯವರು ತಮಗೆ ಒಬ್ಬ ಲೋಕೋತ್ತರ ಜ್ಞಾನಿವರೆಣ್ಯ ಉತ್ತಮ ಯತಿಯಾಗಿ ಮಗನು ಹುಟ್ಟಿದರೆ 1,00,000 ಜನ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸುತ್ತೇನೆ ಎಂದು ಬೇಡಿಕೊಂಡಿದ್ದಾರೆ. ಆಗ ಆ ನರಸಿಂಹದೇವರ ದಯೆಯಿಂದ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು ಹುಟ್ಟಿದ್ದಾರೆ. ಆಗ 1,00,000 ಬ್ರಾಹ್ಮಣರನ್ನು ಕರೆಸುವುದು ಹೇಗೆ, ತಮ್ಮ ಹರಕೆಯನ್ನು ತೀರಿಸುವ ಬಗೆ ಹೇಗೆ ಎಂದು ಚಿಂತಾಕ್ರಾಂತರಾದಾಗ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು ಯಾದವಾರ್ಯರನ್ನು ಒಬ್ಬರನ್ನೇ ಕೂಡಿಸಿ ಈ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದರೆ 1,00,000 ಬ್ರಾಹ್ಮಣರಿಗೆ ಸಮಾನ ಎಂಬುದಾಗಿ ತಾಯಿಯವರಿಗೆ ತಿಳಿಸಿ 1,00,000 ಬ್ರಾಹ್ಮಣರಿಗೆ ಸಮಾನರಾದ ಯಾದವಾರ್ಯರಿಗೆ ಭೋಜನ ಮಾಡಿಸಿದ್ದುಂಟು. ಆ ಮಹಾತಾಯಿ ಯಾದವಾರ್ಯರ ಊಟವಾದ ಮೇಲೆ ಎಲೆಯನ್ನು ತೆಗಿತಾ ಹೋದರೆ 1,00,000ಗಟ್ಟಲೆ ಎಲೆಗಳು ಬಿದ್ದದ್ದು ಯಾದವಾರ್ಯರ ಜೀವನ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ
ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಮಾತಿನಂತೆ ಸಕಲವನ್ನೂ ತ್ಯಾಗ ಮಾಡಿ ಬಂದ ಐಶ್ವರ್ಯವನ್ನೆಲ್ಲವನ್ನೂ ಬ್ರಾಹ್ಮಣರಿಗೆ ದಾನ ಮಾಡಿ 16 ಜನ ವಿದ್ಯಾರ್ಥಿಗಳನ್ನು ಮನೆಯಲ್ಲಿಟ್ಟುಕೊಂಡು ಪಾಠ ಪ್ರವಚನ ಮಾಡುತ್ತಿದ್ದಾರೆ. ಅದೊಂದು ದಿನ ಅಡಿಗೆಯ ಮನೆಯಿಂದ ಹೆಂಡತಿಯ ಆಕ್ರೋಶ, ನೀವು ಕೋಟಿ ಕೋಟಿಗಟ್ಟಲೆ ಆಸ್ತಿಯನ್ನ ನಿಮ್ಮ ದೇವರಿಗೋಸ್ಕರವಾಗಿ ಬಿಟ್ಟು ಬಂದಿರಲ್ಲ, ಇವತ್ತು ತಿನ್ನೋದಕ್ಕೆ ಅಕ್ಕಿ ಇಲ್ಲ, ಏನು ಮಾಡಲಿ ಅಡಿಗೆಯನ್ನ, ಹೋಗಿ ನಿಮ್ಮ ದೇವರಿಗೆ ಕೇಳಿ ಎಂಬುದಾಗಿ ಕೂಗಿದ್ದಾಳೆ. ಆಗ ಭಗವದ್ಗೀತೆಯ ಅನನ್ಯಾಶ್ಚಿಂತಯಂತೋ ಮಾಂ ಎನ್ನುವ ಶ್ಲೋಕವನ್ನು ಓದುತ್ತಿರುವ ಯಾದವಾರ್ಯರಿಗೆ ಮನಸ್ಸು ಬೇಜಾರವಾಗಿದೆ. ಹೇ ಸ್ವಾಮಿ ಭಗವಂತ, ಎಲ್ಲವನ್ನೂ ಬಿಟ್ಟು ನಿನ್ನ ಬಳಿಗೆ ಬಂದಿದ್ದೇನೆ. ಈ ಭಗವದ್ಗೀತೆಯಲ್ಲಿ ನೀನು ಹೇಳಿದ ಮಾತು ಸುಳ್ಳು ಎಂಬುದಾಗಿ ಆ ಶ್ಲೋಕದ ಮೇಲೆ ಕೆಂಪು ಗೆರೆಯನ್ನು ಎಳೆದು ಪುಸ್ತಕವನ್ನು ನೆಲಕ್ಕಿಟ್ಟು ಹೊರಗೆ ತೆರಳಿದ್ದಾರೆ. ಅಷ್ಟರಲ್ಲಿಯೇ ನಂಬಿದ ಭಕ್ತ ಕುಟುಂಬ ಭರ ಅನಂತ ಉಪಕಾರಕ ಸ್ವಾಮಿ ಭಗವಂತ ಒಬ್ಬ ಬ್ರಹ್ಮಚಾರಿಯ ವೇಷದಲ್ಲಿ ಒಂದು ಬಂಡಿಯ ತುಂಬೆ ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ವಸ್ತ್ರ ಮೊದಲಾದ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಸಾಧ್ವಿ ಶಿರೋಮಣಿಯಾದ ಅವರ ಹೆಂಡತಿ ಕೇಳುತ್ತಾಳೆ, ಯಾರು ಕಳಿಸಿಕೊಟ್ಟರು ಇದನ್ನು? ಬಾಯಿಂದ ಮಾತನಾಡದೆ ಸನ್ನೆಯಿಂದ ತಿಳಿಸ್ತಾ ಇದ್ದಾನೆ, ನಿಮ್ಮ ಪತಿದೇವರು ಕಳಿಸಿದ್ದಾರೆ. ಹೌದಾ? ಯಾಕೆ ಮಾತು ಬರೋದಿಲ್ವಾ? ಮಾತನಾಡೋದಿಲ್ವಾ ನೀನು ಎಂದು ಕೇಳಿದಾಗ, ನಿನ್ನ ಗಂಡ ನನ್ನ ನಾಲಿಗೆಯ ಮೇಲೆ ಬರೆ ಎಳೆದಿದ್ದಾನೆ, ಇದೋ ನೋಡು ಎಂಬುದಾಗಿ ಆ ಭಗವಂತ ನಾಲಿಗೆಯನ್ನು ಹೊರಚಾಚಿದ್ದಾನೆ. ಅಯ್ಯೋ ದೇವರೇ, ಪಾಪ ಮಗು ನನ್ನ ಮೇಲಿನ ಕೋಪವನ್ನು ಯಾಕೆ ನಿನ್ನ ಮೇಲೆ ಹಾಕಿದ್ದಾರೆ ಅಂತ, ಇರು ಒಳಗಡೆ ಹೋಗಿ ಬೆಲ್ಲವನ್ನು ತರುತ್ತೇನೆ ಅಂತ ಆ ತಾಯಿ ಒಳಗಡೆ ಹೋದಾಗ ಮಗು ಮಾಯವಾಗಿದೆ. ದೇವರು ಮಾಯವಾಗಿದ್ದಾನೆ. ಅನಂತರದಲ್ಲಿ ಬಂದ ಯಾದವಾರ್ಯರು ಮನೆಯಲ್ಲಿರುವ ಎಲ್ಲ ಪದಾರ್ಥಗಳನ್ನು ನೋಡಿ, ಇದು ಯಾರು ಕಳಿಸಿದ್ದು ಎಂದು ಕೇಳಿದಾಗ ನಡೆದ ವೃತ್ತಾಂತವನ್ನು ತಿಳಿದು ದೇವರ ಪಾದಾರವಿಂದಗಳಲ್ಲಿ ಹಣಿಮಣಿದು ಅಜ್ಞಾನಮೋಹಪಟಲಾದ್ಗತ ಚಕ್ಷುಷೋಹಂ ಮಾರ್ಗಾತ್ ಸತಾಂ ಸ್ಖಲತಗೀಶದಯಾಂಬುರಾಶೇ ಕಿಂ ಗಮ್ಯಮಿತ್ಯವಿರತಂ ರಟತೋ ರಮೇಶ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಸ್ವಾಮಿ, ಅಜ್ಞಾನದಿಂದ ನಿನ್ನನ್ನು ತಿಳಿಯದೆ ಕಣ್ಣು ಕಳೆದುಕೊಂಡೆ, ದಯಮಾಡಿ ಕ್ಷಮಿಸು ಎಂಬುದಾಗಿ ಅಂಗಲಾಚಿ ಬೇಡಿದ್ದಾರೆ ವಿರಕ್ತ ಶಿಖಾಮಣಿಗಳಾದ ಈ ಯಾದವಾರ್ಯರು. ಒಂದು ಬಾರಿ
ಶ್ರೀಮುಷ್ಣ ಯಾತ್ರೆಗೆ ಹೋದಾಗ ಅಲ್ಲಿಯ ಆರ್ಯಾಚಾರ್ಯರು ಶ್ರೀಮನ್ಯಾಯಸುಧಾ ಮಂಗಳವನ್ನು ಮಾಡುತ್ತಿರುವಾಗ ಆ ಊರಿನ ರಾಜ ಶ್ರೀಮುಷ್ಣಂ ಆರ್ಯಾಚಾರ್ಯರಿಗೆ ಆಮಂತ್ರಣೆ ಕೊಟ್ಟ. ಆಗ ಆರ್ಯಾಚಾರ್ಯರು ಹೋಗುವಾಗ ತಮ್ಮ ಜೊತೆಗೆ ಯಾದವಾರ್ಯರನ್ನು ಕರೆದುಕೊಂಡು ಹೋಗಿದ್ದಾರೆ. ರಾಜನಿಗೆ ಅನೇಕ ದಿವಸಗಳಿಂದ ಬೆನ್ನು ಮೇಲೆ ಆಗಿರುವಂತಹ ದೊಡ್ಡದಾದ ಕುರುವನ್ನು ಹಿಂದಿನ ದಿವಸ ಸ್ವಪ್ನದಲ್ಲಿ ಯಾದವಾರ್ಯರು ವರಾಹದೇವರನ್ನು ಕರೆದುಕೊಂಡು ಬಂದು ಅವನ ಬೆನ್ನು ಮೇಲಿರುವ ಕುರುವನ್ನು ವರಾಹದೇವರ ಅನುಗ್ರಹದಿಂದ ಕಡಿಮೆ ಮಾಡಿಸಿದ್ದಾರೆ. ಯಾವಾಗ ಯಾದವಾರ್ಯರ ದರ್ಶನವಾಯಿತು ಆಗ ರಾಜ ಅವರ ಕಾಲಿಗೆ ಬಿದ್ದು ಹೆಂಡತಿಗೆ ತಿಳಿಸುತ್ತಾನೆ, ಇದೋ ನಿನ್ನೆ ರಾತ್ರಿ ಸ್ವಪ್ನದಲ್ಲಿ ವರಾಹದೇವರನ್ನು ಕರೆದುಕೊಂಡು ಮಹಾನುಭಾವರು ನನಗೀಗ ದರ್ಶನ ಕೊಡುತ್ತಿದ್ದಾರೆ. ನನ್ನ ಜೀವನ ಪಾವನವಾಯಿತು, ಸಾರ್ಥಕವಾಯಿತು ಎಂದು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದಾನೆ. ತನ್ನ ಎಲ್ಲ ಅರ್ಧ ರಾಜ್ಯವನ್ನೂ ಸಂಪತ್ತನ್ನು ಯಾದವಾರ್ಯರಿಗೆ ಕೊಡುವುದಕ್ಕಾಗಿ ತಯಾರಾಗಿದ್ದಾನೆ. ಆಗ ಆ ಎಲ್ಲ ಸಂಪತ್ತನ್ನು ನರಸಿಂಹದೇವರ ಉಪಾಸಕರಾದ ಚಿಂತಲವಾಡಿ ನರಸಿಂಹದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಆ ನರಸಿಂಹದೇವರ ಶಿಲೆಯನ್ನು ಕಾವೇರಿ ನದಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಿದ ಮಹಾ ಪ್ರಕಾಂಡ ಪಂಡಿತರು ಆರ್ಯಾಚಾರ್ಯರು. ಅವರಿಗೆ ಆ ಎಲ್ಲ ಸಂಪತ್ತನ್ನು ಕೊಟ್ಟು ಅಲ್ಲಿಂದ ಹೊರಟು ಬಂದ ಅಪಾರವಾದ ಕೀರ್ತಿ ಅದು ಯಾದವಾರ್ಯರಿಗುಂಟು. ಒಂದೊಮ್ಮೆ ಮಲಪ್ರಭಾ ನದಿಯ ದಡದಲ್ಲಿ ವಾಸ ಮಾಡುತ್ತಿರುವಾಗ ಶಿಷ್ಯರು ಗುರುಗಳ ಪಂಚೆಯನ್ನು ಒಗೆದು ಒಣಹಾಕುವುದಕ್ಕಾಗಿ ಹೊರಟಿದ್ದಾರೆ. ಆಗ ಆ ಮಲಪ್ರಭಾ ನದಿಯ ಮರಳನ್ನು ತೆಗೆದಾಗ ಅವರಿಗೆ ದೊಡ್ಡ ದೊಡ್ಡ ಬಂಗಾರದ ಹಂಡೆಗಳು ಕಾಣಿಸಿವೆ. ಅವುಗಳನ್ನು ನೋಡಿ, ಅಬ್ಬಾ, ಇಷ್ಟು ದಿವಸ ನಾವು ಬರೀ ಅನ್ನ ಕಟ್ಟು ಸಾರು ತಿಂದು ಬದುಕ್ತಾ ಇದ್ದೇವೆ, ಈ ಸಂಪತ್ತನ್ನು ಗುರುಗಳಿಗೆ ಹೋಗಿ ಸಮರ್ಪಣೆ ಮಾಡಿದರೆ ನಾಳೆಯಿಂದ ಮೃಷ್ಟಾನ್ನ ಭೋಜನವಾದೀತು ಎಂದು ಅಂದುಕೊಂಡ ಶಿಷ್ಯರು ಆ ಬಂಗಾರದಲ್ಲಿ ಇರುವ ಮುತ್ತು ರತ್ನಗಳಿಂದ ತುಂಬಿದ 2 ಕೊಡಗಳನ್ನು ಗುರುಗಳಿಗೆ ಸಮರ್ಪಣೆ ಮಾಡುತ್ತಾರೆ. ಆಗ ಯಾದವಾರ್ಯರು ಈ ಸಂಪತ್ತನ್ನು ಕೊಡುವುದರ ಮೂಲಕ ದೇವರು ನಮಗೆ ಈ ಊರಿಂದ ನೀವು ಹೊರಡಿರಿ ಎಂದು ಅನುಜ್ಞೆ ಮಾಡುತ್ತಿದ್ದಾನೆ. ಬನ್ನಿ, ಆ ಬಂಗಾರದ ಕೊಡಗಳನ್ನು ಇಲ್ಲಿಯೇ ದೇವರಿಗೆ ಸಮರ್ಪಣೆ ಮಾಡಿ ನಾವು ಹೊರಡೋಣ ಎಂದು ಅಲ್ಲಿಂದ ಶೂರ್ಪಾಲಿ ಗ್ರಾಮಕ್ಕೆ ಬಂದು ಸೇರಿದ ವಿರಕ್ತ ಶಿಖಾಮಣಿಗಳು ಯಾದವಾರ್ಯರು. ಒಂದೊಮ್ಮೆ ಕಲ್ಪವೃಕ್ಷ ಕಾಮಧೇನುಗಳಾದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ ರಾಘವೇಂದ್ರ ಸ್ವಾಮಿಗಳವರು
ಶ್ರೀಮನ್ಯಾಯಸುಧಾ ಮಂಗಳವನ್ನು ಮಾಡುತ್ತಿರುವಾಗ ಇಷ್ಟು ದೊಡ್ಡ ಸಮಾರಂಭದಲ್ಲಿ ಎಲ್ಲ ವಿದ್ವಾಂಸರು ಸೇರಿದ್ದೀರಿ. ಮಹಾ ವಿದ್ವನ್ಮಣಿಗಳಾದ ಯಾದವಾರ್ಯರು ಈ ಸುಧಾಮಂಗಳಕ್ಕೆ ಬಂದಿದ್ದರೆ ತುಂಬ ಸಂತೋಷವಾಗುತ್ತಿತ್ತು ಎಂಬ ಉದ್ಗಾರವನ್ನು ರಾಘವೇಂದ್ರ ಸ್ವಾಮಿಗಳವರು ತೆಗೆದಾಗ, ಎಲ್ಲೋ ಮೂಲೆಯಲ್ಲಿ ಕುಳಿತಿರುವಂತಹ ಯಾದವಾರ್ಯರು ತಮ್ಮ ಮೈ ಮೇಲೆ ಕಂಬಳಿಯನ್ನು ಹೊಚ್ಚಿಕೊಂಡು, ಸ್ವಾಮಿ, ನಾನು ಯಾದವಾರ್ಯ ಇಲ್ಲಿ ಬಂದಿದ್ದೇನೆ ಎಂಬುದಾಗಿ ಸೂಚನೆಯನ್ನು ಕೊಟ್ಟ ಮಹಾ ವಿನೀತ ವಿದ್ವಾಂಸರು ಯಾದವಾರ್ಯರಾಗಿದ್ದಾರೆ. ಶ್ರೀಮನ್ಯಾಯಸುಧಾ ಟಿಪ್ಪಣಿ, ಯಮಕ ಭಾರತ ಟೀಕಾ, ತತ್ವಸಂಖ್ಯಾನ ಟಿಪ್ಪಣಿ, ಸದಾಚಾರ ಸ್ಮೃತಿ ಟೀಕಾ, ಕರಾವಲಂಬನ ಸ್ತೋತ್ರ, ಲಕ್ಷ್ಮ್ಯಷ್ಟಕ, ಪೂರ್ಣಪ್ರಜ್ಞೆ ಗ್ರಂಥಮಾಲಿಕಾ, ಭಾಗವತ ತಾತ್ಪರ್ಯ ಟೀಕಾ ಟಿಪ್ಪಣಿ, ತತ್ವೋದ್ಯೋತ ಟೀಕಾ ಟಿಪ್ಪಣಿ, ಗೀತಾ ತಾತ್ಪರ್ಯ ಟೀಕಾ ಟಿಪ್ಪಣಿ, ವ್ಯಾಸಗದ್ಯ, ದಾರಿದ್ರ್ಯಹರ ಸ್ತೋತ್ರ, ಮಧ್ವಸ್ತುತಿ, ವಿಷ್ಣು ಸ್ತೋತ್ರ ಮುಂತಾದ ಅನೇಕ ಗ್ರಂಥಗಳನ್ನು ಬರೆದ ಮಹಾನುಭಾವರು ಯಾದವಾರ್ಯರು. ಒಟ್ಟು 105 ವರ್ಷಗಳ ಕಾಲ ತಮ್ಮ ಜೀವನವನ್ನು ಸಾಗಿಸಿ ನಾಮ ಸಂವತ್ಸರ ಭಾದ್ರಪದ ಶುದ್ಧ ಪೌರ್ಣಿಮಾ ದಿನದಂದು ಅವರು ಈ ಭೌತಿಕವಾದ ದೇಹವನ್ನು ಬಿಟ್ಟಿದ್ದಾರೆ. ಅವರ ಅಸ್ಥಿಗಳನ್ನು ಕೃಷ್ಣಾ ನದಿಯಲ್ಲಿ ಸಮರ್ಪಣೆ ಮಾಡುವಾಗ ಅವರ ಒಂದೊಂದು ಅಸ್ಥಿಗಳಿಂದ ಶ್ರೀಮದ್ ಭಾಗವತದ ಶ್ಲೋಕದ ಧ್ವನಿ ಕೇಳಿಬಂದಿದೆ. ಭಗವಂತನ ಚಿಹ್ನಗಳಾದ ಶಂಖಚಕ್ರಗಳು ಅವರ ಅಸ್ಥಿಗಳಲ್ಲಿ ಮೂಡಿತ್ತು ಎಂಬುದಾಗಿ ನಾವು ಕೇಳುತ್ತೇವೆ. ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ರಘುತ್ತಮ ತೀರ್ಥರು, ವೇದೇಶ ತೀರ್ಥರು, ವಿದ್ಯಾಧೀಶ ತೀರ್ಥರು, ವೇದನಿಧಿ ತೀರ್ಥರು ಹಾಗೂ ಸತ್ಯವ್ರತ ತೀರ್ಥರನ್ನು ಕಂಡ ಮಹಾನುಭಾವರು. ಆಗಿನ ಕಾಲದಲ್ಲಿ ರಾಘವೇಂದ್ರ ಮಠದ ಸುಧೀಂದ್ರ ತೀರ್ಥರು, ರಾಘವೇಂದ್ರ ತೀರ್ಥರು ಇವರನ್ನು ದರ್ಶನ ಮಾಡಿದ್ದಾರೆ. ವ್ಯಾಸರಾಜ ಮಠದ ಲಕ್ಷ್ಮೀಕಾಂತ ತೀರ್ಥರು, ಶ್ರೀಪತಿ ತೀರ್ಥರು ಮತ್ತು ಕಂಬಾಲು ರಾಮಚಂದ್ರ ತೀರ್ಥರು ಇವರನ್ನು ಕಂಡು ಕೊನೆಗೆ ವಾದಿರಾಜ ಸ್ವಾಮಿಗಳವರನ್ನು ಇವರು ಕಣ್ಣಾರೆ ಕಂಡಿದ್ದಾರೆ ಎನ್ನುವ ಮಾತನ್ನು ನಾವು ಕೇಳುತ್ತೇವೆ. ಅಂತಹ ವಿದ್ವನ್ಮಣಿಗಳಾದ ವಿರಕ್ತ ಶಿಖಾಮಣಿಗಳಾದ ಯಾದವಾರ್ಯರು ಅವರ ಗ್ರಂಥಗಳನ್ನು ಓದುವ ಭಾಗ್ಯ ನಮಗೆ ಕೊಟ್ಟು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ.